ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಎರಡನೇ ಹಂತದಲ್ಲಿ ಮತದಾನ ಇವತ್ತು ನಡೀತಾ ಇದೆ. ರಾಜ್ಯದಲ್ಲಿ ಈಗಾಗಲೇ ಅಂದರೆ ಬಿಜೆಪಿ ಪರವಾಗಿ ಅಬ್ಬರದ ಪ್ರಚಾರವನ್ನು ನಡೆಸಿರುವಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಮತದಾನವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಈ ಒಂದು ಚುನಾವಣೆಯನ್ನು ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ನಿಮ್ಮ ಎದುರುಗಡೆ ಏನಂದರೆ ಎದುರಾಳಿಗಳು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಹೇಳ್ತಾರೆ ನೋಡಿ. ಅವರು ಸೋಲನ್ನು ಒಪ್ಕೊಂಡ್ಬಿಟ್ರು. ಅವರು ಕಾಂಗ್ರೆಸ್ ಪಕ್ಷ ಒಂದು 5-6 ದಿನ ಮುಂಚೆನೇ ಅವರು ಸೋಲನ್ನು ಒಪ್ಕೊಂಡ್ಬಿಟ್ರು. ಯಾಕೆಂದರೆ ರಾಜ್ಯದಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ. ಈ ದೇಶಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಹೇಳ್ಕೊಳ್ಳೋದಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಅವರ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಹೆಮ್ಮೆ ಪಡುವಂಥ ಒಂದು ಒಳ್ಳೆಯ ವಿಚಾರಗಳು ಹೇಳ್ಕೊಳ್ಳೋದಕ್ಕೂ ಅವ್ರ ಹತ್ರ ಏನೂ ಇಲ್ಲ. ರಾಜ್ಯದಲ್ಲಿ ಅಧಿಕಾರದಲ್ಲಿ ಒಂದು ವರ್ಷದಿಂದ ಇದ್ದು ಒಂದು ಪುಟ್ಟಿ ಮಣ್ಣನ್ನು ಕೂಡ ಹಾಕದೇನೆ ಇವತ್ತು ಜನರ ಒಂದು ವಿರೋಧಕ್ಕೆ, ಅಂದರೆ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ವಿರೋಧಿ ಅಲೆ ಒಂದು ಕಡೆ. ಹಾಗಾಗಿ ಅವರಿಗೆ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡೋದಕ್ಕೆ ಅವ್ರು ಪ್ರಯತ್ನ ಮಾಡಿದ್ರಾಗಲಿ, ಅವ್ರು ಹೇಳ್ಕೊಳ್ಳೋದಕ್ಕೆ ನಾವು ಈ ಕೆಲಸ ಮಾಡೀವಿ, ಇದು ಮಾಡೀವಿ, ಅದು ಮಾಡಿ ಏನೂ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಏನೂ ಇದ್ದಿಲ್ಲ ಅವ್ರಿಗೆ. ಹಾಗಾಗಿ ಆ ಸೋಲಿನ ಹತಾಶೆಯಲ್ಲಿ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ ಅನ್ನೋದು ನನ್ನ ಭಾವನೆ ಅಷ್ಟೇ. ಈ ಒಂದು ಚುನಾವಣೆ ಹೊತ್ತಲ್ಲೇ ಈಗಾಗಲೇ ಏನಂದರೆ ಪೆನ್ಡ್ರೈವ್ ಹಗರಣ ಒಂದು ಕೂಡ ಬಯಲಿಗೆ ಬಂದಿತ್ತು. ಅದರಲ್ಲಿ ಈಗಾಗಲೇ ಏನಂತಾರೆ ಡಿ ಕೆ ಸಿ ಅವರ ಹೆಸರು ಕೂಡ ಒಂದು ಕೇಳಿ ಬರ್ತಾ ಇದೆ ಸರ್. ಈ ವಿಚಾರ ಡಿ ಕೆ ಸಿ ಹೆಸರು ಕೇಳಿ ಬರ್ತಾ ಇದೆ ಅನ್ನೋದು ಏನಿದೆ ನಿಮಗೆ? ಡಿ ಕೆ ಸಿ ಆಡಿಯೋದಲ್ಲಿ ಮಾತಾಡಿರೋದು ನಿನ್ನೆ ಅದ್ಭುತವಾಗಿ ಅವ್ರ ವಾಯ್ಸ್ ಕಂಪ್ಲೀಟ್ ಎಲ್ಲ ಕಡೆ ಕೂಡ ಪಬ್ಲಿಷ್ ಎಲ್ಲ ಟಿ ವಿಗಳಲ್ಲಿ ಬಂತು. ನೋಡ್ರಿ, ಕಾಂಗ್ರೆಸ್ ಪಕ್ಷ ಅದೇ ಇವಾಗ ತಾವು ಮೊದಲನೇ ಪ್ರಶ್ನೆ ಅವರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು. ಎರಡನೇದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಸೋಲಿನ ಭೀತಿ ಅವರಿಗೆ ಎದುರಾಗಿರೋ ಕಾರಣವೇ ಯಾವುದೋ ಒಂದು ರೀತಿ ಅವರು ಇವತ್ತು ದೇವೇಗೌಡರ ಒಂದು ಕುಟುಂಬ ಅಂದರೆ ಕರ್ನಾಟಕ ಜನರು, ನಾವು ರಾಜಕೀಯವಾಗಿ ಏನೇ ಆದರೂ ಕೂಡ ಅದು ಡಿಫ್ರೆಂಟ್. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಒಂದು ಮಣ್ಣಿನ ಮಗ ಅಂತೇಳಿ ನಮ್ಮ ಕನ್ನಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಡಿನ ಮಣ್ಣಿನ ಮಗ ಅಂತೇಳಿ ಒಂದು ಗೌರವದಿಂದ ದೇವೇಗೌಡರ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ. ಅಂಥ ಒಬ್ಬ ವ್ಯಕ್ತಿ, ಅವರ ಕುಟುಂಬ, ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಯಾರೋ ಒಬ್ಬ ಹುಡುಗಿನ ಒಂದು ತೇಜೋವಧೆ ಮಾಡೋದ್ರ ಮೂಲಕ ಅದನ್ನು ರಾಜಕೀಯಕ್ಕೆ ಬಳಸ್ಕೋಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಮಾಡಿರುವಂಥ ಒಂದು ಷಡ್ಯಂತ್ರ ನಿನ್ನೆ ಆಡಿಯೋದಿಂದ ಬಹಿರಂಗ ಆಯಿತು. ಸರ್, ಈ ಹಿಂದೆ ಕೂಡ ಬಿಜೆಪಿ ಸಚಿವರದ್ದು ಒಂದು ವಿಡಿಯೋ ಬಂದಾಗ ಕೂಡ ಅವ್ರ ಹೆಸರಿತ್ತು. ಈಗೂ ಇದೇ ಥರ ಇದೆ. ಅಂದರೆ ಇವ್ರು ಯಾವ ಥರ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಸರ್ ಜನರಿಗೆ? ನೋಡಿ, ಅವರು ಮಾಡಿರೋ ಒಳ್ಳೆಯ ಕೆಲಸಗಳಿಗೆ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಏನೂ ಇಲ್ಲ ಸರ್. ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ, ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲಸಮಾಗಿ ಇನ್ನು ಕಣ್ಣಿಗೆ ಕಾಣಿಸ್ತಾ ಇರುವಂಥ ಸ್ಥಿತಿಗೆ ಬರಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಇಂಥ ನೀಚ ಕೆಲಸಗಳಿಗೆ ಅವರು ಕೈ ಹಾಕ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಇವರಿಗೆ ಕಾಂಗ್ರೆಸ್ ಜೀರೋ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಜನ ಅಸಹಿಸ್ಕೊಳ್ತಾ ಇದ್ದಾರೆ. ಟಿ ವಿಗಳ ಮುಂದೆ ಕೂತ್ಕೊಂಡು ಟಿ ವಿ ನೋಡೋದಕ್ಕೇ ಇಡೀ ಕುಟುಂಬ ನೋಡಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ಅಂಥ ಒಂದು ನೀಚ ಕೆಲಸಕ್ಕೆ ಇವತ್ತು ನೀವು ಒಳ್ಳೆ ಕೆಲಸಗಳನ್ನ ಮಾಡಿ ಅದನ್ನು ಮುಂದೆ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕಾಗಲಿ. ಯಾರೋ ಒಂದು ವ್ಯಕ್ತಿ ಅವನ ಜೀವನದಲ್ಲಿ ಏನೋ ಆಗಿರುವಂಥ ಒಂದು ಕೆಟ್ಟ ವಿಚಾರಗಳನ್ನು ಮುಂದೆ ಇಟ್ಕೊಂಡು ನೀವು ರಾಜಕೀಯ ಮಾಡಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯಕ್ಕೆ ಏನು ಸಂದೇಶ ಕೊಡ್ತಾ ಇದೆ? ಹಾಗಾಗಿ ಅವರಿಗೆ ವಿನಾಶಕಾಲ ಹತ್ತಿರಕ್ಕೆ ಬಂದೆ ಈ ವಿಪರೀತ ಬುದ್ಧಿಯಿಂದಲೇ ಇಂಥ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಸಂಪೂರ್ಣ ನಿರ್ನಾಮ ಆಗೋದ್ರಲ್ಲಿ ಬರೋ ದಿನಗಳಲ್ಲಿ ತಾವು ನೋಡ್ತೀರಿ. ಇದಿಷ್ಟು ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಹಿರಾಯ ಹಿರೇಮಠ, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. ಸರ್, ಈಗಾಗಲೇ ನೀವು ಮತದಾನ ಮಾಡಿದಿರಿ, ಅದರ ಜೊತೆಗೆ ಸಾಕಷ್ಟು ಕಡೆ ನೀವು ಪ್ರಚಾರವನ್ನು ಮಾಡಿದಿರಿ. ಯಾವ ರೀತಿ ಒಂದು BJP ಗೆಲುವಿಗೆ ಯಾವ ಥರ ಹಿಂಟ್ ಇದೆ ಸರ್ ನಿಮ್ಮ ಹತ್ರ? ಈಗ ಏನೇನು ನಡೀತಾ ಇದೆ ಸರ್? ನೋಡಿ, ಇಡೀ ಭಾರತ ದೇಶನೇ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕನೂ ಈ ನಮ್ಮ ಭಾರತದ ಸಮಗ್ರ ಅಭಿವೃದ್ಧಿಗೆ, ಭಾರತದ ಸಮಗ್ರ ರಕ್ಷಣೆಗೆ, ವಿಶ್ವದಲ್ಲೇ ಭಾರತ ನಂಬರ್ 1 ಆಗಬೇಕು ಅನ್ನೋದಕ್ಕೆ ಮೋದಿಜಿಯವರೇ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ಅಂತೇಳಿ ಎಲ್ಲ ನಮ್ಮ ಭಾರತೀಯರು ಕೂಡ ತೀರ್ಮಾನ ಮಾಡಿದ್ದಾರೆ. ಇವತ್ತು ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ನಮ್ಮದು. ಹಾಗಾಗಿ ಎಲ್ಲ ಮತದಾರರು ಕೂಡ ಇವತ್ತು ತಾವು ನೋಡ್ತಾ ಇದ್ದೀರಾ, ದೊಡ್ಡ ಪ್ರಮಾಣದಲ್ಲಿ ಮತಗಟ್ಟೆಗಳಿಗೆ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಎಲ್ಲ ಕಡೆ ಪ್ರಚಾರಕ್ಕೆ ಏನೋಗಿದ್ದೀನಿ, ಸಂಪೂರ್ಣವಾಗಿ
ನನಗೆ ಕಣ್ಣಿಗೆ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರುಗಳ ಒಂದು ಇದು ಆರ್ಭಟ ಎಲ್ಲೂ ಕಾಣಿಸ್ಲಿಲ್ಲ. ಯಾವ ರೋಡಲ್ಲಿ ಹೋಗ್ತಾಯಿದ್ರು, ಹಳ್ಳಿಗಳಿಗೆ ಹೋಗ್ತಾಯಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ವಿಶೇಷವಾಗಿ ಯುವಕರು, ವಯಸ್ಸಿನ ಡಿಫ್ರೆನ್ಸ್ ಇಲ್ದಾಗೇ ಜನರೆಲ್ಲರೂ ಕೂಡ, ಮಹಿಳೆಯರಾಗಿರ್ಬೋದು, ಯಜಮಾನರು ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಮತ ಚಲಾಯಿಸಲೇಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆನೇ ಈ ಸಲ ಕೊಡೋದಾಗುತ್ತೆ. ಸರ್, ಈಗ ಕೊಪ್ಪಳ ಕ್ಷೇತ್ರದಲ್ಲೂ ಸುಮಾರು ಸಾಕಷ್ಟು ಪ್ರಚಾರ ಸಭೆಗಳನ್ನು ನಡೆಸಿದ್ದಾರೆ. ಕೊಪ್ಪಳ ಕ್ಷೇತ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಬಸವರಾಜ್ ಅವರು ಪ್ರತಿಯೊಂದು ಮನೆ, ಪ್ರತಿಯೊಂದು ಮನ, ಹೃದಯ ಅವರು ಮುಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಈ ಬಾರಿ ಕಳೆದ 3 ಬಾರಿ ಭಾರತೀಯ ಜನತಾ ಪಕ್ಷ ಎಷ್ಟು ಮತಗಳ ಅಂತರದಿಂದ ಗೆದ್ದಿತ್ತು, ಅದೆಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡೋದ್ರ ಮೂಲಕ ಸುಮಾರು 1 ಲಕ್ಷ 2 ಲಕ್ಷ ಮಧ್ಯದಲ್ಲಿ, ಹೆಚ್ಚು ಕಡಿಮೆ 1 ಲಕ್ಷಕ್ಕೂ ಮೀರಿ ಒಂದು ದೊಡ್ಡ ಮತಗಳ ಅಂತರದಿಂದ ಅವರು ಗೆಲ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.